ರಾತ್ರಿ ಮಲ್ಗೋವಾಗ ಮೊಬೈಲ್ ವೈಫೈ ಆನ್, ಮೊಬೈಲ್ ಡೇಟಾ ಆನ್ ಅಥವಾ ಫೋನ್ ನ ಚಾರ್ಜಿಂಗ್ ಅಲ್ಲಿಟ್ಟು ಮಲಗ್ತಾ ಇದ್ದೀರಾ? ಇದನ್ನ ಒಮ್ಮೆ ಕೇಳಿ. ಫೋನ್ ನಲ್ಲಿ ವೈಫೈ ಅಥವಾ ಡೇಟಾ ಕಂಟಿನ್ಯೂಸ್ಲಿ ರೇಡಿಯೋ ಫ್ರೀಕ್ವೆನ್ಸಿ ವೇವ್ ನ ಕಳಿಸ್ತಾ ಇರತ್ತೆ. ಇಂಟೆನ್ಸಿಟಿ ಲೋ ಇರಬಹುದು, ಆದ್ರೆ ನೀವು ಮಲಗಿದ್ಮೇಲೆ 7 ರಿಂದ 8 ತಾಸು ಕಂಟಿನ್ಯೂಸ್ಲಿ ಎಕ್ಸ್ಪೋಜರ್ ಆಗ್ತಾ ಇರತ್ತೆ. ರಿಸರ್ಚ್ ಏನ್ ಹೇಳುತ್ತೆ? ಈ ಸಿಗ್ನಲ್ಸ್ ನಿಮ್ಮ ಡೀಪ್ ಸ್ಲೀಪ್ ಅಥವಾ ಸ್ಲೋ ಬ್ರೈನ್ ವೇವ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ಈ ಸ್ಟೇಜ್ ನಲ್ಲೇ ನಮ್ಮ ಬ್ರೈನ್ ರಿಪೇರಿ ಆಗೋದು, ಮೆಮೊರಿ ರೀಸೆಟ್ ಆಗೋದು, ಹಾರ್ಮೋನ್ ಬ್ಯಾಲೆನ್ಸ್ ಆಗೋದು. ಇದು ಡಿಸ್ಟರ್ಬ್ ಆದ್ರೆ ಪ್ರಾಪರ್ ರೆಸ್ಟ್ ಸಿಗಲ್ಲ. ಬೆಳಗ್ಗೆ ಎದ್ರೆ ಸುಸ್ತು, ಬ್ರೈನ್ ಫಾಗ್, ಇರಿಟೇಷನ್ ಫೀಲ್ ಆಗತ್ತೆ. ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನ್ ಗೊತ್ತಾ? ಫೋನ್ ಅನ್ನ ಚಾರ್ಜರ್ ಇಟ್ಟು ಮಲ್ಗೋದು. ಚಾರ್ಜಿಂಗ್ ಅಂದ್ರೆ ಕಾನ್ಸ್ಟಂಟ್ ಹೀಟ್ ಇರುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್, ಎಸ್ಪೆಷಲಿ ನಮ್ಮ ಪಿಲ್ಲೋ ಹತ್ರ. ಈ ಎನ್ವಿರಾನ್ಮೆಂಟ್ ಅಲ್ಲಿ ಬ್ರೈನ್ ರೆಸ್ಟ್ ಮೋಡ್ಗೆ ಹೋಗೋದೇ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ತಲೆಗೆ ಫೋನ್ ಎಷ್ಟು ಹತ್ರ ಇರುತ್ತೋ ಅಷ್ಟೇ ಎಕ್ಸ್ಪೋಜರ್ ಜಾಸ್ತಿ. WHO ಮತ್ತು ನ್ಯೂರೋ ಸೈಂಟಿಸ್ಟ್ ರೆಕಮೆಂಡ್ ಮಾಡ್ತಾರೆ, ಮಲ್ಗೋವಾಗ ತಲೆಯಿಂದ ತುಂಬಾ ದೂರದಲ್ಲಿ ಡಿವೈಸ್ ಅನ್ನ ಇಡಿ. ಕೆಲವರು ಪಿಲ್ಲೋ ಕೆಳಗಡೆನೆ ಫೋನ್ ಇಟ್ಟು ಮಲ್ಕೋತಾರೆ. ಆನೆಸ್ಟ್ಲಿ ದಟ್ ಇಸ್ ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಸೊಲ್ಯೂಷನ್ ಸಿಂಪಲ್ ಆಗಿದೆ. ಮಲ್ಗೋ ಮುಂಚೆ ವೈಫೈ ಆಫ್, ಮೊಬೈಲ್ ಡೇಟಾ ಆಫ್. ಬೆಸ್ಟ್ ಆಪ್ಷನ್ ಅಂದ್ರೆ ಫೋನ್ ಅನ್ನ ಏರೋಪ್ಲೇನ್ ಮೋಡ್ಗೆ ಹಾಕೋದು. ಮಲ್ಗೋ ಮುಂಚೆ ಫೋನ್ ಅನ್ನ ಚಾರ್ಜಿಗೆ ಹಾಕಬೇಡಿ. ಡೇ ಟೈಮ್ ನಲ್ಲಿ ಫೋನ್ ಅನ್ನ ಚಾರ್ಜ್ ಮಾಡಿ ಇಡಿ. ಫೋನ್ ಅನ್ನ ಬೇರೆ ರೂಮ್ ಅಲ್ಲಿ ಅಥವಾ ಟೇಬಲ್ ಅಥವಾ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇಡಿ. ಕನಿಷ್ಠ ಅಂದ್ರೂ 3 ರಿಂದ 4 ಫೀಟ್ ಡಿಸ್ಟೆನ್ಸ್ ಇರ್ಲಿ. ರಾತ್ರಿ ನಿಮ್ಮ ಹಾರ್ಮೋನ್ಸ್, ಬ್ರೈನ್ ರಿಕವರಿ ಸಿಸ್ಟಮ್ ಎಲ್ಲ ರಿಪೇರ್ ಮೋಡ್ ಅಲ್ಲಿ ವರ್ಕ್ ಆಗತ್ತೆ. ಅವುಗಳಿಗೆ ಕೆಲಸ ಮಾಡಕ್ ಬಿಡಿ. ಫೋನ್ ನ ಚಾರ್ಜ್ ಮಾಡಬೇಡಿ, ಬಾಡಿನ ಚಾರ್ಜ್ ಆಗಕ್ಕೆ ಬಿಡಿ.